ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ದರೂ ಮಂಗಳನ ಅಂಗಳಕ್ಕೆ ಕಾಲಿಟ್ಟರೂ ಸಹ ಪ್ರಕೃತಿಯ ಎಷ್ಟೊಂದು ಕೌತುಕಗಳಿಗೆ ಈಗಲೂ ಸಹ ಉತ್ತರ ಸಿಕ್ಕಿಲ್ಲ. ಅಂಥದ್ದೇ ಒಂದು ಕೌತುಕವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ನಾವೀಗ ಮೈಸೂರಿನ JSS ಶಾಖಾ ಮಠ, ಚಾಮುಂಡಿ ಬೆಟ್ಟದ ತಪ್ಪಲಿರುವಂತಹ JSS ಶಾಖಾ ಮಠದಲ್ಲಿದ್ದೇವೆ. ನೀವು ನೋಡ್ತಾ ಇರುವಂಥದ್ದು ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ ಅವರನ್ನು. ಮೂಲತಃ ಆಂಧ್ರ ಪ್ರದೇಶದ ಇವರು ಕಳೆದ 22 ವರ್ಷಗಳಿಂದ ನಿದ್ದೆಯಿಂದ ದೂರ ಇದ್ದಾರೆ. ಅಂದರೆ ಅವರು ಮಲಗಿ ಕಣ್ಮುಚ್ಚಿ ನಿದ್ರಿಸುವುದನ್ನು ನಿಲ್ಲಿಸಿ 22 ವರ್ಷ ಆಗಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ನಿದ್ದೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ವೈದ್ಯಕೀಯವಾಗಿಯೂ ಸಹ ಅದು ಸಾಬೀತಾಗಿದೆ. ಕನಿಷ್ಠ 8 ಗಂಟೆಗಳ ನಿದ್ದೆಯನ್ನು ಮಾಡುವಂಥವರು ಆರೋಗ್ಯವಂತರಾಗಿರ್ತಾರೆ ಅಂತೇಳಿ. ಆದರೆ ಇವರು ಒಂದಲ್ಲ ಎರಡಲ್ಲ ಬರೋಬ್ಬರಿ 22 ವರ್ಷಗಳಿಂದ ನಿದ್ದೆಯನ್ನೇ ಮಾಡಿಲ್ಲ. ಅಂದರೆ ಯೋಗ ನಿದ್ರೆಯ ಮುಖಾಂತರವೇ ಆ ನಿದ್ರೆಯ ಅನುಭವವನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಈ ರೀತಿಯಾದಂಥ ಸಾಧನೆ ಮಾಡುವಂಥವ್ರನ್ನ ಸಾಮಾನ್ಯವಾಗಿ ಹಿಮಾಲಯದಲ್ಲಿ ನಾವು ಕಾಣ್ತೇವೆ. ಅಂದರೆ ನಿದ್ರಾ ಆಹಾರಗಳನ್ನು ಬಿಟ್ಟು ಕಠಿಣವಾದಂಥ ತಪಸ್ಸುಗಳನ್ನು ಮಾಡಿ ಅಲ್ಲೇ ಸಾಧನೆ ಮಾಡುವಂಥವರು ಇದೀಗ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಮಿಸಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅವರು ತಮ್ಮ ಆ 22 ವರ್ಷದ ಸಾಧನೆ ಏನಿದೆ ಆ ಸಾಧನೆಯನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನಿದ್ದೆ ಮಾಡದೆ ಬದುಕುವುದು ಅಸಾಧ್ಯ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೇವೆ. ಅದನ್ನು ವೈದ್ಯಕೀಯವಾಗಿಯೂ ಸಹ ನಿದ್ದೆ ಆದ ನಂತರವೇ ಆತನಿಗೆ ಬೇಕಾದಂತಹ ಆ ಒಂದು ಶಕ್ತಿ ಇದೆ, ಅದು ಸಿಗ್ತದೆ ಅಂತೇಳಿ. ಈಗ ನೀವು ನೋಡ್ತಾ ಇರುವಂಥ ಅವರು ಏನಿದ್ದಾರೆ, ಧ್ಯಾನದ ನಿದ್ದೆಯಲ್ಲೇ ಇದ್ದಾರೆ. ಅಂದರೆ ಮಲಗಿ ಕಣ್ಮುಚ್ಕೊಳ್ಳುವಂಥದ್ದು ನಿದ್ದೆ ಅಲ್ಲ. ಯಾಕಂದರೆ ಅಂಥ ಸಂದರ್ಭದಲ್ಲೂ ಸಹ ಅವರು ಪರಿಪೂರ್ಣವಾದಂತಹ ನಿದ್ದೆಯನ್ನು ಪಡ್ಕೊಳ್ಳೋದಿಲ್ಲ. ಆದರೆ ಧ್ಯಾನದ ಮುಖಾಂತರ ಸ್ವಲ್ಪ ಸಮಯ ಮಾಡಿದರೂ ಸಹ ಆ ನಿದ್ದೆಗೆ ಬೇಕಾದಂತಹ ಆ ಶಕ್ತಿ ನಮಗೆ ಸಿಗ್ತದೆ. ಮತ್ತು ಆ ನಿದ್ದೆ ಮಾಡುವುದಕ್ಕೆ ನಾವು ವ್ಯಯಿಸುವಂತಹ ಕಾಲ ಏನಿದೆ ಅದನ್ನು ಬೇರೆ ಬೇರೆ ಕೆಲಸಗಳಿಗೆ ಬಳಸ್ಕೊಳ್ಬೋದು. ಮತ್ತು ಖಂಡಿತವಾಗಿಯೂ ಅದರಿಂದ ಆರೋಗ್ಯ, ನೆಮ್ಮದಿ ಮತ್ತು ಪರಿಪೂರ್ಣತೆ ಸಿಗ್ತದೆ ಅಂತೇಳಿ. ಯಾಕಂದರೆ ಎಲ್ರಿಗೂ ಅನುಭವಕ್ಕೆ ಬಂದಿರುವಂಥದ್ದು, ಒಂದು ದಿನ ನಿದ್ದೆ ಆಗಿಲ್ಲ ಅಂತೇಳಿದ್ರೆ ನೆಕ್ಸ್ಟ್ ಡೇ ಅವರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಎಲ್ಲರ ಅನುಭವಕ್ಕೆ ಬಂದಿರ್ತದೆ. ಆದರೆ ಕೆಲವೇ ನಿಮಿಷಗಳು, ಕೆಲವೇ ಗಂಟೆಗಳ ಆ ನಿದ್ರೆಯ, ಧ್ಯಾನದ ನಿದ್ರೆಯ ಮುಖಾಂತರವಾಗಿ ಯಾವ ರೀತಿಯಾಗಿ ಪರಿಪೂರ್ಣವಾದಂತಹ ಒಂದು ಆರೋಗ್ಯವನ್ನು ಪಡ್ಕೊಳ್ಬೋದು ಮತ್ತು ಜೀವನವನ್ನು ಸಾಗಿಸ್ಬೋದು ಅಂತೇಳಿ ಕಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿಯೇ ಈ ಸಾಧನೆ ನಿಜಕ್ಕೂ ಕೌತುಕ ಅಂತ ಹೇಳ್ಬೋದು. ಯಾಕಂದರೆ ನಿದ್ದೆಯನ್ನು ಬಿಟ್ಟು ಇರುವಂಥದ್ದು ಖಂಡಿತವಾಗಿಯೂ ಅಸಾಧ್ಯವಾದಂಥ ಮಾತು. ಯಾರನ್ನ ಕೇಳಿದ್ರು ಸಹ ನಿದ್ದೆ ಇಲ್ಲದೆ ಬದುಕೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಉತ್ತರ ಬರ್ತದೆ. ಅಂಥದ್ರಲ್ಲಿ ಒಂದಲ್ಲ ಎರಡಲ್ಲ 22 ವರ್ಷಗಳಿಂದ ನಿದ್ದೆ ಮಾಡಿಲ್ಲ. ಹಾಗಿದ್ರೆ ಏನಿದು ಸಾಧನೆ, ಯಾವ ರೀತಿ ಅವರು ಇರ್ತಾರೆ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಅವರ ಆಪ್ತ ಸಹಾಯಕರಾದಂತಹ ಶಿವಕುಮಾರ್ ನಮ್ಮ ಜೊತೆಗಿದ್ದಾರೆ. ಸರ್, ಈಗ 22 ವರ್ಷಗಳಿಂದ ನಿದ್ದೆ ಮಾಡಿಲ್ಲ ಅಂತಾರೆ, ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಹೇಗೆ ಇದು ನಿದ್ದೆ ಇಲ್ಲ ಅಂದರೆ ಹೇಗೆ ಅಂತ? ನಿದ್ದೆ ಇಲ್ಲ ಅಂದರೆ ಸರ್, ಅವ್ರು ಧ್ಯಾನದಲ್ಲಿ 22 ವರ್ಷದಿಂದ ಸಾಧನೆ ಮಾಡ್ತಾ ಇದ್ದಾರೆ ಸರ್. ನಿದ್ದೆ ಅಂದರೆ ಯೋಗ ನಿದ್ರೆ. ಅವರು ರಾತ್ರಿ ಇಡೀ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡು ಯೋಗ ನಿದ್ರೆಗೆ ಕನೆಕ್ಟ್ ಆಗಿರ್ತಾರೆ ಸರ್. 22 ಇಯರ್ಸಿಂದ ಅವ್ರು ಸಾಧನೆ ಮಾಡ್ತಿದ್ದಾರೆ. ನಾನು ಅವ್ರನ್ನ 4 ವರ್ಷದಿಂದ ನೋಡ್ತಿದ್ದೀನಿ. ಒಂದು ಸತಿ ಕೂಡ ಲೈ ಡೌನ್ ಆಗಿಲ್ಲ ಸರ್. ಮಲಗಿ ನಿದ್ರಿಸಿಲ್ಲ. ಬಟ್ ಮಲಗಿ ನಿದ್ರಿಸಿಲ್ಲ ಅಂದರೂ ಆ ನಿದ್ರೆಗೆ ಬೇಕಾದಂಥ ಶಕ್ತಿ, ಯಾಕಂದರೆ ಒಬ್ಬ ಮನುಷ್ಯನಿಗೆ ನಿದ್ರೆ ಅತ್ಯವಶ್ಯಕ ಆಗಬೇಕು. ಎಸ್ ಸರ್, ಅದು 1 ಗಂಟೆಯ ಧ್ಯಾನ 6 ಗಂಟೆ ನಿದ್ರೆಗೆ ಸಮಾನ ಆಗುತ್ತೆ ಸರ್. ಹಾಗೆ ಗ್ರ್ಯಾಂಡ್ ಮಾಸ್ಟ್ರು ನೈಟೆಲ್ಲ 8ರಿಂದ 9 ಗಂಟೆ ಅಥವಾ 6 ಗಂಟೆ 5 ಗಂಟೆ ಎಷ್ಟೊತ್ತೋ ಧ್ಯಾನ ಕೂತ್ಕೊಂಡ್ರೂ ಕೂಡ 1 ಅವರ್ ಮೆಡಿಟೇಷನ್ ಧ್ಯಾನ ಮಾಡೋದ್ರಿಂದ 6 ಗಂಟೆ ನಿದ್ದೆ ಶಕ್ತಿ ಬರುತ್ತೆ. ಸೊ ಹಾಗೆ ಈಕ್ವಲ್ಸ್ ಟು ಮಲ್ಟಿಪಲ್ ಆಗುತ್ತೆ. ಒಬ್ಬ ಸಾಮಾನ್ಯ ಮನುಷ್ಯ ಹಾಸಿಗೆ ಮೇಲೆ ಮಲಗಿದಾಗ ಅವ್ನ ವಿಚಾರಗಳಿಂದ ಅವ್ನು ಜಸ್ಟ್ ಬಾಡಿನ ಲೈ ಡೌನ್ ಮಾಡಿರ್ತಾನೆ, ಬಟ್ ಡೀಪಾಗಿ ಮಲಗಿರಲ್ಲ. ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡ್ತಿರುತ್ತೆ. ಒಬ್ಬ ಯೋಗಿ ಯಾವಾಗ ಧ್ಯಾನ ಮಾಡ್ತಿರ್ತಾನೆ ಅವ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ 0 ಲೆವೆಲ್ ಇರುತ್ತೆ. ಹಾಗೆ ಅವ್ರು ಸಾಧನೆ ಮಾಡ್ತಾ ಮಾಡ್ತಾ ಮೈಂಡ್ ಅನ್ನೋದು ಶೂನ್ಯ ಆಗುತ್ತೆ ಸರ್. ಆ ಶೂನ್ಯ ಸ್ಥಿತಿಯಲ್ಲಿ ನಿದ್ದೆಯನ್ನು ಮಾಡಿದಾಗ ಪರಿಪೂರ್ಣವಾದ ನಿದ್ದೆ ಆಗುತ್ತೆ ಸರ್. ಹಾಗೆ ಧ್ಯಾನ ಪರಿಪೂರ್ಣವಾಗಿ ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ತಾರೆ ಸರ್. ಏನೆಲ್ಲ ಪ್ರಯೋಜನಗಳಾಗ್ತದೆ ಅಂತೇಳಿ? ಫಸ್ಟ್ ಸರ್, ಆಲೋಚನಾ ರಹಿತ ಸ್ಥಿತಿ. ಎಷ್ಟೋ ವಿಚಾರಗಳನ್ನ ಮೈಂಡಲ್ಲಿ ಬರ್ತಾಯಿದ್ರೆ ಅದು ಕಮ್ಮಿ ಆಗುತ್ತೆ. ನಿದ್ರಾಹೀನತೆ ಸಮಸ್ಯೆ ಆಗಿರ್ಬೋದು, ನಿದ್ರೆ ಬರದೇ ಇರ್ಬೋದು. ಬ್ಯಾಕ್ ಪೇನ್ ಸರ್, ಬೈ ಬರ್ತಿಂದ ಎಷ್ಟೋ ಜನರಿಗೆ ಬ್ಯಾಕ್ ಪೇನ್ ಅನ್ನೋದು ಗಿಫ್ಟ್ ಆಗಿದೆ. ಬಟ್ ಈ ಒಂದು ಗುಡಾಕೇಶ ಸಾಧನೆಯಿಂದ ಆ ಬ್ಯಾಕ್ ಪೇನ್ ಅನ್ನೋದು ಪೂರ್ತಿಯಾಗಿ ಎಷ್ಟೋ ಜನ, ಒಂದು 10,000 ಜನರಿಗಿಂತಲೂ ಜಾಸ್ತಿ ಜನ ಕಳ್ಕೊಂಡಿದ್ದಾರೆ ಸರ್. ತುಂಬ ಅದ್ಭುತವಾದ ಪ್ರಯೋಜನಗಳಾಗಿದೆ. ಅದರಲ್ಲೂ ನಾನೊಬ್ಬ ಫಲಾನುಭವಿ. ಅಂದರೆ ಈಗ ನಿತ್ಯ ಜಂಜಾಟದ್ದು, ಅಂದರೆ ಹರಿಬರಿ ಲೈಫಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ? ಸಾಧ್ಯ ಆಗುತ್ತೆ ಸರ್. ನಾವು ಯಾವಾಗ ಮನೆಗೆ ಬಂದು ಊಟ ಮಾಡಿ ಮಲಗಿದ್ರೆ ಸಾಕು ಅಂತಕ್ಕಂಥ ಇರೋ ಟೈಮಲ್ಲಿ ನಾವು ಚೇರಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ನಾವು ರಿಲ್ಯಾಕ್ಸ್, ಜಸ್ಟ್ ಆ ಮಾಸ್ಟರ್ ಗೈಡೆನ್ಸ್ ಪ್ರಕಾರ ನಾವು ಸಾಧನೆ ಮಾಡ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ನಾವು 10ರಿಂದ 15 ನಿಮಿಷದಲ್ಲಿ ಫುಲ್ ವಿಶ್ರಾಂತಿ ಆಗಿಬಿಡ್ತೀವಿ ಸರ್. ಅದು ನನ್ನ ಅನುಭವ ಸರ್. ಸೊ ಈಗ ತಾವು ನಿದ್ದೆಯನ್ನು ಎಷ್ಟು ಕಡಿಮೆ ಮಾಡಿದ್ದೀರಾ ಅಂತಂದರೆ, ಮಲಗಿ ಕಣ್ಮುಚ್ಚಿ ನಿದ್ರೆ ಮಾಡುವಂಥದ್ದು ಎಷ್ಟು ಕಡಿಮೆ ಮಾಡಿದ್ದೀರಾ? ನಾನು 4 ವರ್ಷದಿಂದ ಸಾಧನೆ ಮಾಡ್ತಾಯಿದ್ದೀನಿ ಸರ್. ಸೊ ನಾನು ಮ್ಯಾಕ್ಸಿಮಮ್ ನೈಟ್ 12ವರೆಗೂ ಬುಕ್ಸ್ ಓದೋದಾಗಿರ್ಬೋದು, ಸಮಥಿಂಗ್ ಏನೇ ಮಾಡಿದ್ರು ಕೂಡ ಮತ್ತೆ ನಾನು ಬೆಳಗ್ಗೆ 6 ಗಂಟೆಗೆಲ್ಲ 5 ಗಂಟೆಗೆ ಎದ್ಬಿಡ್ತೀನಿ ಸರ್. ತುಂಬ ಅವೇರ್ನೆಸ್ ಆಗಿರ್ತೀನಿ, ತುಂಬ ಆ್ಯಕ್ಟಿವ್ ಆಗಿರ್ತೀನಿ.
ಹಾಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಸರ್. ಲೈಫಲ್ಲಿ ತುಂಬ ಬೆನಿಫಿಟ್ ಹೊಂದಿದ್ದೀನಿ. ಆ ಬ್ಯಾಕ್ ಪೇನ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ, ನನ್ನ ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಸಾಯಂಕಾಲ ಎಷ್ಟು ಕೆಲಸ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಒಂದು ಸ್ಟ್ರೆಸ್ ಅನ್ಸೋದಿಲ್ಲ ಸರ್. ತುಂಬ ಆ್ಯಕ್ಟಿವ್ ಆಗಿರ್ತೀವಿ. ಮಲಗಿ ನಿದ್ದೆ ಮಾಡೋದನ್ನ ಕಡಿಮೆ ಮಾಡಿದ್ದೀವಿ. ಮಲಗಿ ನಿದ್ದೆ ಮಾಡೋದನ್ನು ಪೂರ್ತಿಯಾಗಿ ಬಿಟ್ಟು ಚೇರ್ ಮೇಲೆ ಕೂತ್ಕೊಂಡು ನಾವು ಧ್ಯಾನ ಸ್ಥಿತಿಯಲ್ಲಿ ಯೋಗ ನಿದ್ದೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಧ್ಯಾನ ಮಾಡ್ತೀವಿ ಸರ್. ಇದು ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ ಅವರ ಸಾಧನೆಯ ಒಂದು ಇರುವಂತಹ ವಿಚಾರಗಳು. ಅಂದರೆ ಖಂಡಿತವಾಗಿಯೂ ನಿದ್ದೆಯ ಅವಶ್ಯಕತೆ ಇದೆ. ಮಲಗಿ ಕಣ್ಮುಚ್ಚಿ ನಿದ್ರೆ ಮಾಡೋದನ್ನು ಮಾಡೋದಿಲ್ಲ, ಧ್ಯಾನದ ಮುಖಾಂತರವಾಗಿ ನಿದ್ದೆಯನ್ನು ಮಾಡ್ತೇವೆ. ಈ ಮೂಲಕವಾಗಿ, ಯಾಕಂದರೆ ಮಲಗಿ ನಿದ್ರಿಸಿದಾಗಲೂ ಪರಿಪೂರ್ಣತೆ ಸಿಗೋದಿಲ್ಲ, ಧ್ಯಾನದಲ್ಲಿ ಆ ಪರಿಪೂರ್ಣತೆ ಸಿಗ್ತದೆ. ಖಂಡಿತವಾಗಿಯೂ ಇದನ್ನು ಎಲ್ಲರೂ ಅಳವಡಿಸ್ಕೊಳ್ಬೇಕು. ಆರೋಗ್ಯದಲ್ಲಿ ಸುಧಾರಣೆ ಬರ್ತದೆ ಮತ್ತು ನಮ್ಮ ಜೀವನ ಶೈಲಿ ಬದಲಾಗ್ತದೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್,